ನ್ಯೂಸ್24 ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಕೆಆರ್ ಪುರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ಬಿಜೆಪಿಯ ಸುಳ್ಳು ಭರವಸೆಗಳ ವಿರುದ್ಧ ಕೆಆರ್ ಪುರದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಮೋಹನ್ ಬಾಬು ನೇತೃತ್ವದಲ್ಲಿ ಚೊಂಬು ಭಾವಚಿತ್ರವನ್ನು ಹಿಡಿದು ಕಾರ್ಯಕರ್ತರು ಬಿಬಿಎಂಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲಿಕೆ ಮಾಜಿ ಸದಸ್ಯ ವೀರಣ್ಣ, ಮುಖಂಡರಾದ ಕೋದಂಡರಾಮ, ಡಿಎ ಗೋಪಾಲ್, ಚೆನ್ನಕೇಶವ, ಬಾಸ್ಕೋ, ಸುಧಾಕರ, ಜಿವಿ ನಾರಾಯಣ್, ರಾಮಚಂದ್ರಪ್ಪ ಮತ್ತು ಹಲವಾರು ಮುಖಂಡರು ಭಾಗವಹಿಸಿದ್ದರು. ಅವರ ದುರ್ವರ್ತನೆ ದಬ್ಬಾಳಿಕೆ ಇದನ್ನೆಲ್ಲ ನೋಡಿ ಸಂಸದರನ್ನು ಗೆಲ್ಲಿಸ್ಕೊಂತೀವಿ, ಮುಂದೆ ಬರೋಂಥ ಪಾಲಿಕೆ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂತೀವಿ ಅಂತ ಹೇಳ್ತಾ ನಿಮ್ಮ ಮಾಧ್ಯಮಗಳ ಮೂಲಕ ಇಂಥ ಶಾಸಕರು ಮತ್ತೊಂದು ಸರಿ ಬೇಡ. ರಾಜೀವ್ ಗೌಡ ಅವರು ಇವತ್ತಿನ ದಿವಸ ಒಳ್ಳೆ ಅಭ್ಯರ್ಥಿ. ನಮಗೆ ಅವರು IIM ಅಲ್ಲಿ ಪ್ರೊಫೆಸರ್ ಆಗಿದ್ದಂಥವರು, ಒಳ್ಳೆ ಮನೆತನದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಅವರ ತಾಯಿಯವರು ಒಬ್ಬ ಮಹಿಳೆ ಸಂಘ ಕಟ್ಕೊಂಡು ಹೆಣ್ಮಕ್ಳಿಗೆ ಒಂದು ಸೇವೆಯನ್ನು ಮಾಡ್ತಾ ಇದ್ದಂಥ ಒಬ್ಬ ಮಹಿಳೆ. ಅವರ ತಂದೆಯವರು ವಿಧಾನಸಭಾ ಸದಸ್ಯರಾಗಿ ಸ್ಪೀಕರ್ ಆಗಿ ಕೆಲಸ ಮಾಡಿದಂಥವ್ರು. ನಾವಿವತ್ತು ರಾಮಮೂರ್ತಿ ನಗರ ಭಾಗದ ಸರಮಿ ನಗರದ BJPಯಲ್ಲಿ ಇದ್ದಂಥವ್ರು ನಾವು ಕಲ್ಕರೆ ಸೀನನ್ನವರು ನೇತೃತ್ವದಲ್ಲಿ ನಾವು ಸಂಘಟನೆ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾಯಿದ್ವಿ. ಅದು ಇತ್ತೀಚೆಗೆ ನಮಗೆ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳಿಂದ ನಾವು ಅಧಿಕೃತವಾಗಿ ಇವತ್ತು ಮೋಹನ್ ಬಾಬು ಅಣ್ಣವರು ಮತ್ತು ಗೋಪಾಲ್ ಅಣ್ಣವರು, ನಮ್ಮ ಕಲ್ಕರೆ ಸೀನನ್ನವರು, ತಕ್ಕಮ್ಮಕ್ಕನವರು ಇವ್ರ ನೇತೃತ್ವದಲ್ಲಿ ನಾವು ಸೇರ್ಕೊಂಡಿದ್ದೇವೆ. ನಾವು ಕಾಂಗ್ರೆಸ್ ಪಕ್ಷ ಕೆಲವಾರು ವಿಚಾರಗಳಿಂದ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬದಲಾಗಿತ್ತು. ಆದರೆ ಇವತ್ತು ಅನೇಕ ನದಿಗಳು ಆ ಸಮುದ್ರಕ್ಕೆ ಬಂದು ಸೇರ್ತಾ ಇದ್ದಾವೆ. ಇವತ್ತು ಪ್ರಾರಂಭ ಆಗಿದೆ. 2 ಅಭ್ಯರ್ಥಿಗಳ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗ್ತದೆ. ಯಾಕೆ ಅಂತಂದರೆ ಲೋಕಸಭೆ ಅಂದರೆ ಯಾರೋ ಸಣ್ಣ ಮಕ್ಕಳು ಆಟ ಆಡುವಂಥ ಜಾಗ ಅಲ್ಲ ಅದು. ಅಲ್ಲಿಗೆ ಹೋಗಬೇಕಾಗಿರ್ತಕ್ಕಂಥವ್ರು ಒಬ್ಬ ವಿದ್ಯಾವಂತರು ಮತ್ತು ಈ ನಮ್ಮ ರಾಜ್ಯದ ಬಗ್ಗೆ ಮಾತಾಡುವಂಥ ವ್ಯಕ್ತಿಗಳು ಇವತ್ತು ಹೋಗಬೇಕಾಗ್ತದೆ.